ಖದೀಮರು. ಎಸ್, ಬೆಂಗಳೂರು ಆಯುಕ್ತರನ್ನು ಬಿಡ್ತಾ ಇಲ್ಲ ಈ ಸೈಬರ್ ಖದೀಮರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಹೆಸರಿನಲ್ಲಿ ನಕಲಿ ಖಾತೆ. ಇನ್ನು ಫೇಸ್ಬುಕ್ ನಲ್ಲಿ ಬಿ ದಯಾನಂದ್ ಹೆಸರಿನಲ್ಲಿ ಫೇಕ್ ಅಕೌಂಟ್ ಓಪನ್ ಆಗಿದೆ. ನಕಲಿ ಖಾತೆ ತೆರೆದು ಜನರಿಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಬೆಂಗಳೂರು ಪೊಲೀಸ್ ಆಯುಕ್ತರನ್ನು ಬಿಡ್ತಾ ಇಲ್ಲ ಈ ಸೈಬರ್ ಖದೀಮರು. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ದಾರೆ ಅವರು ಅಂತ ನೀವು ನೋಡ್ಬೇಕು. ಇನ್ನು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರ ಹೆಸರಿನಲ್ಲಿ ಖಾತೆಯನ್ನ ಓಪನ್ ಮಾಡಿ, ಅದು ಕೂಡ ಬಿ ದಯಾನಂದ ಎಂಬುವರ ಹೆಸರಿನಲ್ಲಿ ಖಾತೆಯನ್ನ ಓಪನ್ ಮಾಡಿ ಬೇರೆ ಜನರಿಗೆ ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಇದ್ದಾರೆ, ಫ್ರೆಂಡ್ ರಿಕ್ವೆಸ್ಟ್ ಅನ್ನ. ಸದ್ಯ ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ನಕಲಿ ಖಾತೆಯನ್ನ ತೆರೆದು ಜನರಿಗೆ ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಇದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಂದ ಮಾಹಿತಿ ಲಭ್ಯ ಆಗಿರುವಂತದ್ದು ನೋಡಿ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಬಿ ದಯಾನಂದ್ ಎಂಬುವರ ಖಾತೆಯನ್ನ ಓಪನ್ ಮಾಡಿ, ನಕಲಿ ಖಾತೆಯನ್ನ ಓಪನ್ ಮಾಡಿ ಸಾಮಾನ್ಯ ಜನರಿಗೆ ಅಥವಾ ಅವರಿಗೆ ಯಾರು ಆಪ್ತಾ ಇರ್ತಾರೆ ಅಂತಹವರನ್ನ ಫೋಕಸ್ ಮಾಡಿ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾರೆ, ಫ್ರೆಂಡ್ಶಿಪ್ ಅನ್ನ ಮಾಡ್ಕೋತಾರೆ. ಆಮೇಲೆ ಗೊತ್ತಿರುತ್ತೆ ನಿಮಗೆ, ಸೈಬರ್ ಖಾತೆಗೆ ಹೋಗಿ ನಾವು ಏನೇ ಆದರೂ ಕೂಡ ಸೈಬರ್ ಹೋಗ್ಬಿಟ್ಟು ನಾವು ಒಂದು ರಿಕ್ವೆಸ್ಟ್ ಅನ್ನ ಕೊಡ್ತೀವಿ ಅಥವಾ ಹೇಳ್ತೀವಿ ಈ ಥರ ನಮಗೆ ಅಕೌಂಟ್ ಹ್ಯಾಕ್ ಆಗಿಬಿಟ್ಟಿದೆ ಅಂತ. ಬಟ್ ಪೊಲೀಸರದೇ ಈ ರೀತಿ ಹ್ಯಾಕ್ ಆಗಿಬಿಟ್ರೆ ಅಕೌಂಟ್ಗಳು ಹೇಗೆ ಅಂತ. ಸೊ ನೆಕ್ಸ್ಟ್ ಪೊಲೀಸ್ಗಳ ಮೇಲೇ ಕೆಟ್ಟ ಅಭಿಪ್ರಾಯ ಬರಬೇಕು ಜನರಿಗೆ. ಓಕೆ, ಇವ್ರು ದುಡ್ಡು ಕೇಳ್ತಾ ಇದ್ದಾರೆ, ಹೆಂಗಪ್ಪ ಪೊಲೀಸರೇ ಹಿಂಗೆ ಅಂತ. ಆದರೆ ಇದು ಫೇಕ್ ಅಕೌಂಟ್ ಅಂತ ಕೆಲವ್ರಿಗೆ ಗೊತ್ತೇ ಆಗೋದಿಲ್ಲ. ಆ ರೀತಿಯಾಗೇ ಇರುತ್ತೆ ಅಕೌಂಟ್ಗಳು. ಇನ್ನು ಫೇಸ್ಬುಕ್ನಲ್ಲಿ ದಯಾನಂದ್ ಹೆಸರಿನಲ್ಲಿ ಫೇಕ್ ಅಕೌಂಟ್ ಓಪನ್ ಆಗಿದೆ. ಜನಸಾಮಾನ್ಯರಿಗೆ ರಿಕ್ವೆಸ್ಟ್ ಕಳಿಸ್ತಿರುವ ಕಿಲಾಡಿಗಳು ದಯಾನಂದ್ ಎಂದುಕೊಂಡು ರಿಕ್ವೆಸ್ಟ್ ಅನ್ನ ಕೆಲವರು ಅಕ್ಸೆಪ್ಟ್ ಕೂಡ ಮಾಡ್ತಾ ಇದ್ದಾರೆ ನೋಡಿ. ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ರೆ ಹಣ ಕೇಳುವ ಸಾಧ್ಯತೆ ಹೆಚ್ಚು. ಆಲ್ಮೋಸ್ಟ್ ಆಗಿ ಈಗ ಇನ್ಸ್ಪೆಕ್ಟರ್ ಅಂದಿದ ತಕ್ಷಣ ಎಲ್ರಿಗೂ ಇನ್ಸ್ಪೆಕ್ಟರ್ ನಮಗೆ ರಿಕ್ವೆಸ್ಟ್ ಕಳಿಸಿದ್ರಪ್ಪ, ಫ್ರೆಂಡ್ ಆಗ್ತಾರೇನೋ ಅನ್ನೋ ನಿಟ್ಟಿನಲ್ಲಿ ಇರ್ತಾರೆ. ಆದರೆ ಇದು ನಕಲಿ ಖಾತೆ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಾಗದೇ ಇರೋವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಕಲಿ ಖಾತೆಯನ್ನು ಓಪನ್ ಮಾಡಿ ನನಗೆ ಈ ಥರ ದುಡ್ಡು ಬೇಕು ಅಂತ ದುಡ್ಡನ್ನು ಕೇಳಿದ್ರೆ ಪೊಲೀಸ್ ಅಲ್ವಾ, ಪೊಲೀಸ್ ಅಧಿಕಾರಿ ಅಲ್ವಾ, ಕೊಟ್ಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಖದೀಮರು ಹಾಕೊಂಡಿರುವಂಥ ಪ್ಲಾನ್.